ಯಾರದು ಬಂದಿತ್ತು? ನಿಮ್ಮ ನಾದಿನಿನಾ? ಹ್ಞೂ ಅನು, ನನ್ನ ನಾದಿನಿ ಅವಳು. ಇನ್ನೂ ಎಷ್ಟು ಜನ ಇದ್ದಾರೆ ಅವರು? ದಿನ ಒಬ್ಬೊಬ್ಬರು ಬರ್ತಾನೆ ಇದ್ದಾರೆ. ಅಷ್ಟೇ, ಅವರಿಬ್ಬರು ಮತ್ತು ಇವಳೊಬ್ಬರು ಅಷ್ಟೇ. ಅವರಿಬ್ಬರು ದೊಡ್ಡವರು, ಇವಳು ಕೊನೆ. ಅವ್ರು ನಿಜವಾಗ್ಲೂ ನಿನಗೆ ಸಪೋರ್ಟ್ ಮಾಡ್ತಾರಾ ಅಷ್ಟೊಂದು? ಅಲ್ಲ, ಮನೆಯವ್ರನ್ನೂ ಕೂಡ ಬಿಟ್ಕೊಟ್ಟು ನಿನ್ನ ಹತ್ರ ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ನಂಬೋದು ಅವ್ರನ್ನ? ಹ್ಞೂ ಅನು, ಮನೇಲಿದ್ದಾಗಲೂ ಅಷ್ಟೇ ಪಾಪ ತುಂಬ ಸಪೋರ್ಟಿವ್ ಆಗಿದ್ರು. ಎಲ್ಲರೂ ಹೇಳ್ತಾರೆ ನಾದಿನಿ ಇದ್ದರೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಚಾಡಿ ಹೇಳ್ಕೊಡ್ತಾರೆ, ಅದು ಇದು ಅಂತ. ಪಾಪ ಈ ಹುಡುಗಿ ಒಂದಿನವೂ ನನ್ನ ಹತ್ರ ನೋಡಿಲ್ಲ. ನಾನು ಅಲ್ಲಿದ್ದಾಗ ಇನ್ನೂ ಅವಳಿಗೆ ಮದುವೆ ಆಗಿರಲಿಲ್ಲ. ನನ್ನ ಮನೆಯಿಂದ ಬಂದಮೇಲೆ ಮದುವೆ ಆಗಿತ್ತು. ಸೊ ಮನೆಯಲ್ಲೇ ಇರ್ತಿದ್ಲಲ್ಲ, ಚೆನ್ನಾಗಿರ್ತಿದ್ಲು ನನ್ನ ಜೊತೆ ಮಾತ್ರ. ಯಾವತ್ತೂ ನನ್ನ ಬಗ್ಗೆ ಚಾಡಿ ಹೇಳಿದವಳಲ್ಲ, ನನ್ನ ಜೊತೆ ಜಗಳ ಮಾಡಿದವಳಲ್ಲ. ಎಲ್ಲದರಲ್ಲೂ ಎಲ್ಲ ಕೆಲಸದಲ್ಲೂ ಜೊತೆಯಲ್ಲಿದ್ದು ಸಪೋರ್ಟಿವ್ ಆಗಿದ್ಲು. ಮತ್ತು ನನ್ನನ್ನು ಮನೆಯಿಂದ ಹೊರಗೆ ಹಾಕುವಾಗ ಅವಳು ಇರಲಿಲ್ಲ. ಇದ್ದಿದ್ದರೆ ಮೋಸ್ಟ್ಲಿ ಬಿಡ್ತಿರ್ಲಿಲ್ಲ ಅನಿಸುತ್ತೆ, ಜಗಳ ಮಾಡಿಬಿಡ್ತಿದ್ಲು. ಪಾಪ ಎಲ್ಲೋ ಹೋಗಿದ್ಲು, ಫ್ರೆಂಡ್ ಮನೆಗೋ ಏನೋ ಹೋಗಿದ್ಲು. ಇಲ್ಲ, ಟ್ರಿಪ್ಪಿಗೆ ಹೋಗಿದ್ಲು. ಕರೆಕ್ಟ್, ಟ್ರಿಪ್ಪಿಗೆ ಹೋಗಿದ್ಲು. 2 ದಿನ ಆಗಿತ್ತು ಅವಳೋಗಿ. ಆವಾಗ ಇವ್ರು ಈ ಥರ ಮಾಡಿತ್ತು. ಓಹೋ, ತುಂಬ ಧೈರ್ಯ ಅನಿಸುತ್ತಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೋದರು. ಹ್ಞೂ, ಮತ್ತೆ ಹೇಳ್ಬೇಕಲ್ವಾ, ಎಷ್ಟೇ ಆಗಲಿ ಲಾಯರಮ್ಮ ಅವಳು. ಲಾಯರ್ ಅವರು, ಅದಕ್ಕೆ ಮತ್ತೆ ಏನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ದು. ಮತ್ತು ಇವಾಗ ನಿಮ್ಮ ಮಾವ ಬರ್ತಾರಂತಲ್ಲ, ಅವ್ರ ಹತ್ರ ಏನು ಮಾತಾಡ್ತೀಯಾ? ಮನೆಗೆ ಬಾ ಅಂತ ಕರೆದ್ರೆ ಏನು ಮಾತಾಡಲಿ? ಇವ್ರದ್ದೊಂದು ತಲೆನೋವಾಗಿದೆ ನನಗೆ. ಅವ್ರಿಗೆ ಹೇಳಿದ್ದೆ ಇವರಿಗೂ ಹೇಳಿ ಕಳಿಸ್ತೀನಿ ಅಷ್ಟೇ. ಏನೋ ಒಂದು ಮಾಡ್ಕೊ. ಸರಿ, ನನಗೆ ನಿಮ್ಮ ಮನೆ ಬೀಗ ಕೊಡು, ನಾನು ಹೋಗ್ತೀನಿ ಅಲ್ಲಿಗೆ. ಮನೇಲಿ ಯಾರೂ ಇಲ್ಲ ಅನು, ಹೋಗೇನು ಮಾಡ್ತೀಯಾ ಒಬ್ಬಳೇ? ಅಮ್ಮಿ ಬರ್ತಾನೆ ಮಧ್ಯಾಹ್ನ. ಅವನು ಆಫೀಸಿಗೆ ಮಧ್ಯಾಹ್ನ ರಜೆ ಹಾಕಿ ಬರ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ನಾವು ನಿಮ್ಮ ಮನೆಗೆ ಹೋಗ್ತೀವಿ, ಅಲ್ಲೇ ಮಾತಾಡ್ಕೊಂಡು ಕೂತ್ಕೋತೀನಿ. ಹೌದಾ? ಹಾಗಾದರೆ ಅವನ ಹತ್ರನೇ ಇದೆ ನಮ್ಮ ಮನೆಗೆ. ಅವ್ನು ಬಂದಮೇಲೆ ಹೋಗು, ಒಬ್ಬಳೇ ಹೋಗ್ಬೇಡ. ಸರಿ ಅಕ್ಕ, ನಾನು ಹೋಗ್ತೀನಿ ಈಗ. ಮನೆಗೆ ಹೋಗಿ ಅಮ್ಮಂಗೆ ಹೇಳ್ಬಿಟ್ಟು ನಾವು ಆಮೇಲೆ ಅಭಿ ಬಂದಮೇಲೆ ನಿಮ್ಮ ಮನೆಗೆ ಹೋಗ್ತೀವಿ. ಸರಿ ಆಯಿತು. ಅನು, ಒಂದು ನಿಮಿಷ. ಏನಕ್ಕ? ಅನು, ನಾನು ಇವತ್ತು ಆಫೀಸಿಂದ ಬರೋದು ಲೇಟ್ ಆಗುತ್ತೆ. ಲೇಟಾಗಿ ಹೋಗ್ತಿದ್ದೀನಲ್ಲ, ಅದಕ್ಕೆ ಸಂಜೆ ಅಪ್ಪನ ಸ್ಕೂಲಿಂದ ಕರ್ಕೊಂಬಂದುಬಿಡ್ತೀರಾ ನೀನು ಅಭಿ? ಸರಿ ಅಕ್ಕ, ಆಯಿತು, ಕರ್ಕೊಂಬರ್ತೀನಿ ಬಿಡು. ನೀನು ಒಬ್ಬಳೇ ಹೋಗ್ಬೇಡ. ನಿನ್ನನ್ನು ಸೋಮಣ್ಣ ನೋಡಿಲ್ಲ, ಅವ್ರು ಮತ್ತೆ ನಿನ್ನ ಜೊತೆ ಕಳಿಸೋದಿಲ್ಲ ಅಪ್ಪನ. ಅಭಿನ ಕರ್ಕೊಂಡು ಹೋಗು. ಅಭಿ ಪರಿಚಯ ಇದ್ದಾರೆ, ಸೊ ಕಳಿಸ್ತಾರೆ. ಸರಿ ಆಯಿತು, ಬಾಯ್. ಈ ಅಂಕಲ್ ಏನು ಇಷ್ಟೊತ್ತು ಹೋದರು? ಸುಮ್ಮನೆ ನಾನೇ ಹೋಗಿ ಅಕೌಂಟ್ಸ್ ನೋಡ್ಬಿಡ್ತೀನಿ, ಲೇಟ್ ಆಗುತ್ತೆ ಮತ್ತೆ ಆಫೀಸಿಗೆ ಹೋಗೋದು. ಹಬ್ಬ, ನನಗಂತೂ ಸಾಕಾಯಿತು. ಈ ಟ್ರಾಫಿಕಲ್ಲಿ ಓಡಾಡೋದಿದೆಯಲ್ಲ, ತಲೆನೋವು ಬರುತ್ತೆ. ಆಫೀಸಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಹ್ಞೂ ಅಲ್ಲ, ಎಷ್ಟು ಲೇಟ್ ಆಯಿತು. ನಾನು ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದ, ನೆನಪಿದೆ ತಾನೆ ನಿನಗೆ? ಹ್ಞೂ ನಮ್ಮ ತಾಯಿ, ನೆನಪಿದೆ. ನೀನೇನು ಹೇಳ್ತೀಯ ಲೇಟ್ ಆಯಿತು ಅಂತ. ಅಲ್ಲಿ ಹೋಗು ಒಂದ್ಸತಿ, ಆ ಟ್ರಾಫಿಕಲ್ಲಿ ಓಡಾಡು, ಆವಾಗ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಏನಂತ. ಆಯಿತು ಬಿಡು, ಈಗ ಯಾರು ಏನಂದರು? ಓ, ನಿನ್ನ ಫ್ರೆಂಡ್ ಬಂದರು ಅನಿಸುತ್ತೆ ಕಣೆ. ಇರು, ನಾನು ಹೋಗಿ ಬಾಗಿಲು ತೆಗಿತೀನಿ. ಯಾರು ಬೆಲ್ ಮಾಡಿದ್ದು? ಯಾರು ಬೆಲ್ ಮಾಡಿದ್ರಲ್ಲ? ಈಗ ನೋಡಿದರೆ ಯಾರೂ ಕಾಣ್ತಾನೆ ಇಲ್ಲ. ಏನು? ಓ, ಬಂದ್ಬಿಟ್ರಾ ನೀವು? ನಿಮಗೋಸ್ಕರನೇ ಕಾಯ್ತಿದ್ದೆ. ಬನ್ನಿ, ಕುತ್ಕೊ ಬನ್ನಿ. ಅನು, ಇಲ್ಲಿ ಯಾರೂ ಕಾಣ್ತಿಲ್ಲ ಕಣೆ. ಬೆಲ್ ಮಾಡಿದ್ರು, ಬೆಲ್ ಸೌಂಡ್ ನಿನಗೂ ಕೇಳಿಸ್ತು ತಾನೆ? ಆದರೆ ಇಲ್ಲಿ ನೋಡಿದರೆ ಯಾರೂ ಇಲ್ಲವೇ ಇಲ್ಲ. ಇವನೊಬ್ಬ ಇನ್ನೂ ಯಾರೂ ಬಂದೇ ಇಲ್ಲ ಅನ್ನೋದ್ರಲ್ಲೇ ಇದ್ದಾನೆ. ಮೋಸ್ಟ್ಲಿ ಅವನಿಗೆ ಕಾಣ್ತಿಲ್ಲ ಅನ್ಸುತ್ತೆ, ಇವರಿಬ್ಬರು ಇಷ್ಟಿಷ್ಟೇ ಇದ್ದಾರೆ. ಬನ್ನಿ, ಕುತ್ಕೊ ಬನ್ನಿ. ಅಭಿ, ಬಾ ಇಲ್ಲಿ ಒಳಗಡೆ. ಯಾರೂ ಇಲ್ಲ ಕಣೆ, ಅಲ್ಲಿ ಎಲ್ಲ ಕಡೆ ನೋಡಿದೆ, ಯಾರೂ ಕಾಣಲೇ ಇಲ್ಲ. ನೀವಿಬ್ರು ಯಾರು ಒಳಗೆ ಹೆಂಗೆ ಬಂದ್ರಿ? ನಡೀರಿ ಮೊದಲು ಇಲ್ಲಿಂದ. ಅಭಿ, ಒಂದು ನಿಮಿಷ, ನಾ ಹೇಳೋದನ್ನು ಕೇಳು. ಅವರಿಬ್ಬರು ನನ್ನ ಫ್ರೆಂಡ್ಸ್ಗಳು. ನೀನು ಬಾಗಿಲು ತೆಗೆದ ತಕ್ಷಣ ಒಳಗೆ ಬಂದಿದ್ದಾರೆ ಅವರು. ನೀನು ನೋಡಿಲ್ಲ ಅಷ್ಟೇ. ಅವ್ರು ಒಳಗೆ ಬಂದಿದ್ದು ನಾನು ನೋಡಲೇ ಇಲ್ಲಲ್ಲ. ನೀನು ಬಾ ಇಲ್ಲಿ ಮಗು, ನಾನು ಹೇಳ್ತೀನಿ. 1-2 ನಿಮಿಷ ಬರ್ತೀನಿ. ಬುದ್ಧಿ ಇದೆಯಾ ನಿನಗೆ? ಅವ್ರ ಮುಂದೆನೇ ಹಿಂಗಂದ್ರೆ ಮಾತಾಡ್ತೀಯಲ್ಲ, ಏನು ಅನ್ಕೋತಾರೆ ಅವರು? ಏನು ಅನ್ಕೋತಾರೆ? ಆದರೂ ನಾನು ಕೇಳಬಾರ್ದೇನು ಕೇಳಿದೆ. ಅವ್ರು ಒಳಗೆ ಹೆಂಗೆ ಬಂದರು ಅಂತ ಕೇಳಿದೆ ಅಷ್ಟೇ. ನೀನು ಬಾಗಿಲು ತೆಗೆದಾಗಲೇ ಬಂದರು. ನೀನು ಆಕಾಶ ನೋಡ್ಕೊಂಡು ಓಡಾಡಿದರೆ ಕೆಳಗಿರೋರು ಹೆಂಗೆ ಕಾಣಿಸ್ಬೇಕು? ಎಲ್ಲರೂ ನಿನ್ನಷ್ಟು ಹೈಟ್ ಇರಲ್ಲಪ್ಪ. ನಾನು ಆಕಾಶ ನೋಡೋದಲ್ಲ, ಅವರೇ ಭೂಮಿಗೆ ಅಂಟ್ಕೊಂಡಿದ್ದಾರೆ ಅಂತ ಹೇಳು. ಇಷ್ಟಕ್ಕೂ ಅವರನ್ನು ಹೀಗೆ ಕರೆಸಿದೆ. ಅದು ಯಾರೋ ಡಿಟೆಕ್ಟಿವ್ ಬರ್ತಾರೆ ಅಂದಿದ್ದೆ ತಾನೆ? ಅವನೇ ಇವನು. ಏನು, ಅವನೇ ಇವನಾ? ಅಂದರೆ ಆ ಡಿಟೆಕ್ಟಿವ್ ಇವನೇನಾ? ನಿನಗೆ ಬೇರೆ ಯಾರು ಸಿಗಲಿಲ್ವಾ? ನೀನು ಕೊಟ್ಟಿದ್ದು ಬಿಲ್ಡಪ್ ನೋಡಿ ಏನು ಶರ್ಲಾಕ್ ಹೋಮ್ಸ್ ರೇಂಜ್ಗೆ ಇರ್ತಾನೆ ಅಂದ್ಕೊಂಡ್ರೆ, ಇವನು ಯಾರೋ ಕಾಮಿಡಿ ಪೀಸ್ನ ಕರೆಸಿದ್ಯಾ? ಸುಮ್ಮನೆ ಅವನನ್ನು ಹೊರಗೆ ಕಳಿಸು, ನಾವೇ ಬೇರೆ ಏನಾದರೂ ಮಾಡೋಣ. ಇವನು ಬೇಡ ಕಣೆ. ಅಭಿ, ಏನು ಮಾತಾಡಬೇಡ ನೀನು, ಸುಮ್ಮನೆ ಇರೋ ಅಷ್ಟೇ. ನಾನು ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅವ್ರೇನಾದರೂ ಅನ್ಕೋತಾರೆ. ನಾನು ಕಾಫಿ ತರ್ತೀನಿ, ನೀನೇನು ಮಾತಾಡಬೇಡ, ಸುಮ್ಮನೆ ಇರೋ ಅಷ್ಟೇ. ಇವಳೊಬ್ಳು ಹೋಗೆ. ಹಲೋ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಅದು ಸದ್ಯಕ್ಕೆ ನಿಮ್ಮ ಹೆಲ್ಪ್ ಬೇಡ ನಮಗೆ.
ಬೇಕಾಗಿದ್ದರೆ ನಾವೇ ಹೇಳಿ ಕಳಿಸ್ತೀವಿ ಆಯಿತಾ? ಸಾರಿ. ಹಾಂ, ಏನಂದರೆ? ಏನಂದ್ರೇನಾ? ನನಗೆ ಕಿವಿ ಕೇಳಿಸುತ್ತೋ ಇಲ್ವೋ? ಸದ್ಯಕ್ಕೆ ನಿಮ್ಮ ಸಹಾಯ ಬೇಡ ನಮಗೆ. ಹಾಗೇನಾದರೂ ಬೇಕಾದರೆ ನಾವೇ ಹೇಳಿ ಕಳಿಸ್ತೀವಿ. ಈಗ ನೀವು ಹೋಗಿ ಬನ್ನಿ ಅಂದೆ. ಸಾರಿ, ಅವರಿಗೆ ಸ್ವಲ್ಪ ಇಷ್ಟು ಕಿವಿ ಕೇಳಿಸಲ್ಲ. ಇರಿ, ನಾನು ಹೇಳ್ತೀನಿ ಆಯಿತಾ? ಎಂತ? ಕಿವಿ ಕೇಳಿಸಲ್ಲ? ಇವನು ಯಾವ ಸಿನಿಮೆ ಡಿಟೆಕ್ಟಿವ್ ಅಪ್ಪ ದೇವ್ರೆ! ನಾನು ಮಾಡೋದೆಲ್ಲ ಇಂಥವೇ. ನಾನು ಹೋಗಿ ಕೂತ್ಕೋತೀನಿ ಸುಮ್ಮನೆ, ಏನಾದರೂ ಮಾಡ್ಕೊಳ್ಳಿ. ಅಯ್ಯಯ್ಯಪ್ಪ. ಅಯ್ಯೋ, ನಿಧಾನ. ಅಯ್ಯೋ ಸಾರಿ, ಪರವಾಗಿಲ್ಲ. ಯಾಕೋ ಹಾಕ್ಬಿದ್ದೆ? ಇವನೊಬ್ಬ ಒಳ್ಳೆ ಸಾಹಸ ಇವನು. ಸಾರಿ, ಅವನಿಗೆ ಸ್ವಲ್ಪ ಕಣ್ಣು ಕಾಣಿಸಲ್ಲ, ಅದಕ್ಕೆ ಬಿದ್ದ ಅನ್ಸುತ್ತೆ. ಏನು? ಕಣ್ಣು ಕಾಣಿಸಲ್ವಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.